ಇವತ್ತು ಸಂಸತ್ನಲ್ಲೂ ಕೂಡ ನೀಟ್ ಪರೀಕ್ಷೆ ಬಗ್ಗೆ ದೊಡ್ಡದಾಗಿ ಚರ್ಚೆ ನಡೆಯಿತು. ಪ್ರಮುಖವಾಗಿ ತಿದ್ದುಪಡಿ ವಿಧೇಯಕವನ್ನು ಈಗಾಗಲೇ ಸರ್ಕಾರ ಮಂಡನೆ ಮಾಡಿದೆ. ಈ ವಿಚಾರವಾಗಿ ಅತ್ತ ವಿಪಕ್ಷಗಳು ಕೂಡ ಮಾತನಾಡ್ತಾ ಇದ್ದಾರೆ, ಅತ್ತ ಸರ್ಕಾರದ ವತಿಯಿಂದ ಅನೇಕ ಯುವ ಸಂಸತ್ ಸದಸ್ಯರು ಕೂಡ ಮಾತನಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಈಗಾಗಲೇ ಯುವ ಸದಸ್ಯರು ಯಾರಿದ್ದಾರೆ, ಆಡಳಿತ ಪಕ್ಷದ ಯುವ ಸದಸ್ಯರು ಕೂಡ ವಿಪಕ್ಷದತ್ತ ಭೇಟಿ ತೋರಿಸ್ತಾ ಇದ್ದಾರೆ. Such an important bill, Honorable Prime Minister is not there, Home Minister is not there. पहले आपने 6 घंटे बोला तो हम 10 घंटे के लिए तैयार हैं। प्रधानमंत्री जी को कैमरे का एंगल नहीं, दिल का एंगल बदलना पड़ेगा। ನೀಟ್ ಪರೀಕ್ಷೆ ಅಕ್ರಮದ ಕಿಚ್ಚು ಲೋಕಸಭೆಯ ಅಂಗಳದಲ್ಲಿ ಇಂದು ಕೂಡ ಮಾರ್ಧನಿಸಿದೆ. ಪರೀಕ್ಷಾ ತಿದ್ದುಪಡಿ ವಿಧೇಯಕ ಚರ್ಚೆಗೆ ಬರುತ್ತಿದ್ದಂತೆ ಕಾಂಗ್ರೆಸ್ ಸರ್ಕಾರವನ್ನೇ ತರಾಟೆಗೆ ತೆಗೆದುಕೊಂಡಿದೆ. ಇಷ್ಟೊಂದು ಪ್ರಮುಖವಾದ ಬಿಲ್ ತಂದಿದ್ದೀರಿ, ಆದರೆ ಚರ್ಚೆಗೂ ಮುನ್ನ ಸರ್ಕಾರದ ಸ್ಪಷ್ಟನೆ ಬೇಕು ಅಂತ ಕಲಾಪ ಆರಂಭದಲ್ಲಿ ಕೆಸಿ ವೇಣುಗೋಪಾಲ್ ಪಟ್ಟು ಹಿಡಿದಿದ್ರು. To address the concern of the students of this country and youth of this country. Such an important bill, Honorable Prime Minister is not there, Home Minister is not there. ಇದಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ತಿರುಗೇಟು ನೀಡಿದ್ರು. ನಿನ್ನೆ ನಡೆದ ಸಭೆಯಲ್ಲಿ 8 ಗಂಟೆ ಚರ್ಚೆಗೆ ವಿಪಕ್ಷಗಳೇ ಒಪ್ಪಿಕೊಂಡಿದ್ರು. ಈಗ 2 ಗಂಟೆ ಹೆಚ್ಚಿಗೆ ಕೇಳಿದ್ದೀರಿ. 10 ಗಂಟೆ ಚರ್ಚೆಗೂ ಸರ್ಕಾರ ಸಿದ್ಧ ಅಂತ ರಿಜಿಜು ಘೋಷಿಸಿದ್ರು. इसलिए मैंने क्रमवार बोला, पहले आपने 6 घंटे बोला, फिर बाद में 8 घंटे बोला। 8 घंटे के बाद भी और भी समय चाहिए तो हम 10 घंटे के लिए तैयार हैं। ठीक है, ओके. ಇನ್ನು ಪ್ರಿಯಾಂಕಾ ಗಾಂಧಿ ಕೂಡ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ಜಂಜಿ ಭರವಸೆ ಈಡೇರಿಸೋದು ವಿಡಿಯೋ ಮುಂದೆ ಹೊಸ ಪೋಸ್ ಕೊಡೋದ್ರಿಂದ ಆಗಲ್ಲ ಅಂದ್ರು. आप जेनजी का भरोसा वापस जीतना चाहते हैं तो नए नए एंगल से अपने फोन से नए नए वीडियो बनाने से नहीं होगा। प्रधानमंत्री जी को कैमरे का एंगल नहीं, दिल का एंगल बदलना पड़ेगा। ये जनरेशन जागरूक है, समझता है, झूठ पहचानने की उसकी अपार क्षमता है। इनका दिल और दिमाग जीतने के लिए आपको सच्चाई पर उतरना पड़ेगा। ಮತ್ತೊಂದು ಕಡೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಸಂಭವಿಸಿದ ಹಿಂಸಾಚಾರದ ಕುರಿತು ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲದಿದ್ದರೂ ಕಸ್ಟಡಿಯಲ್ಲಿದ್ದ ವಿದ್ಯಾರ್ಥಿಗಳನ್ನ ತಕ್ಷಣವೇ ರಿಲೀಸ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಸಿಸಿಟಿವಿ, ಡ್ರೋನ್, ಬಾಡಿ ಕ್ಯಾಮೆರಾ ಹಾಗೂ ವೈರ್ಲೆಸ್ ಸಂವಹನ ದಾಖಲೆಗಳನ್ನು ಭದ್ರವಾಗಿ ಕಾಯ್ದಿರಿಸಬೇಕು. ಸಂಗ್ರಹಿಸಿದ ಪ್ರತಿಭಟನಾಕಾರರ ಡಿಜಿಟಲ್ ಡೇಟಾವನ್ನ ಗೌಪ್ಯವಾಗಿಡಬೇಕು, ಬಹಿರಂಗಪಡಿಸಬಾರದು. ಯಾವುದೇ ಪ್ರತಿಭಟನಾಕಾರರ ವೈಯಕ್ತಿಕ ಮಾಹಿತಿ ಅಥವಾ ವಿವರಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸುವಂತಿಲ್ಲ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಬಲವಂತದ ಅಥವಾ ಕಠಿಣ ಕ್ರಮ ಕೈಗೊಳ್ಳಬಾರದು. ಆದರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ಇದು ಅನ್ವಯಿಸುವುದಿಲ್ಲ. ಇನ್ನು ಬಂಧಿತರಾಗಿರುವ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲ ಅಪ್ರಾಪ್ತರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಮಧ್ಯಂತರ ಆದೇಶ ನೀಡಿದೆ. ಇನ್ನು ದೆಹಲಿ, ಮಹಾರಾಷ್ಟ್ರ, ಬಿಹಾರ, ಕೇರಳ, ಯುಪಿ, ಎಂಪಿ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೋರ್ಟ್ ನೋಟಿಸ್ ನೀಡಿದೆ. ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಕಸ್ಟಡಿಯಲ್ಲಿದ್ದ ಹಲವು ಯುವಕರ ಭವಿಷ್ಯಕ್ಕೆ ಎದುರಾಗಿದ್ದ ಕಂಟಕ ಸದ್ಯಕ್ಕೆ ದೂರವಾಗಿದೆ. ಹರೀಶ್, ಟಿವಿ9 ಬೆಂಗಳೂರು.